ಅವಳು ನೋಡ್ಬೇಕು. ಇವತ್ ಕಾಣಿಸಿಲ್ವಾ, ಹಾಕು ರೂಮು, ಇಲ್ಲೇ ಇದ್ದು ನಾಳೆ ಇನ್ನೊಂದ್ ರೌಂಡ್ ಸಫಾರಿ ಮಾಡೋಣ ಅಷ್ಟೇ, ಏನಂತೀಯ ಎಂಬಿತ್ಯಾದಿ ಮಾತುಗಳು ಜೂನ್ ತಿಂಗಳ ಕೊನೆಯಲ್ಲಿ ಆ ಕಾಡಿನ ಪ್ರವಾಸಿಗರದ್ದು. ಆ ತಿಂಗಳು ಮುಗಿದ್ರೆ ಅವಳು ನೋಡೋಕೆ ಇನ್ನಾ 3 ತಿಂಗಳು ಕಾಯ್ಬೇಕು ಗುರು. ಅವಳೇನಂಥ ಸುಂದರಿನಾ? ಸುಂದರಿ ಅಲ್ಲ, ಸುಂದರಿಯೋ ರವ್ವ, ಮಚ್ಚಲಿ. T-16 ಕ್ರೊಕೊಡೈಲ್ ಕಿಲ್ಲರ್, ಲೇಡಿ ಆಫ್ ಲೇಕ್, ರಣತಂಬೂರಿನ ರಾಣಿ ಮಚಲಿ ದ ಟೈಗ್ರೆಸ್. ಇವಳು ಮತ್ತಿವಳ ವಂಶಾವಳಿಗಳೇ ಆ ಕಾಡನ್ನ ಆಳಿದ್ದು. ಮೊದಲು ಮಚಲಿಯಿಂದ ಶುರು ಮಾಡ್ತೀನಿ. ಇವಳು ಪ್ರಸಿದ್ಧಿಯಾಗಿದ್ದು ಜೂನ್ 3, 2002 ಒಂದು ಕೆರೆಯ ಹತ್ತಿರ. ತನ್ನ 2 ಮುದ್ದಾದ ಮರಿಗಳ ಜೊತೆ ರಾಜಮಾತೆಯಂತೆ ಹೆಜ್ಜೆಯನ್ನಿಡುತ್ತಾ ಅಲ್ಲಿನ ಪ್ರವಾಸಿಗರಿಗೆ ರೋಮಾಂಚನವನ್ನುಂಟು ಮಾಡಿದ್ಲು. ಜೊತೆಗೆ ಇವಳೇನ್ ಹುಲಿನ ಅನ್ನೋ ಹಾಗೂ ಕಂಡ್ಲು. ಮರಿಗಳ ಜೊತೆ ನೀರು ಕುಡಿತಿರ್ಬೇಕಾದಾಗ ಒಂದು ಮೊಸಳೆ ಮರಿಗಳತ್ತ ಘರ್ಜಿಸಿ ಮಮ್ಮಿ ಅನ್ನೋ ತರ ಮಾಡ್ತು. ಮಚಲಿ ಮಕ್ಕಳನ್ನ ದಡಕ್ಕೆ ತಲುಪಿಸಿ ಓಡೋಬಹುದಿತ್ತು. ಆದ್ರೆ ವಾಪಸ್ ನೀರುಗ್ ಧುಮ್ಕಿ, ಎಲ್ಲ ನಿನ್ನ ಕಣ್, ಅವತ್ ಇವತ್ ನನ್ನ ಮಕ್ಕಳನ್ನೇ ಹೆದರಿಸ್ತೀಯ ಅಂತ ಪರಚಿ ಕಚ್ಚಿ ಆಡಿ ಕಾದಾಡಿ ದರನ ಎಳೆದು ದಡಕ್ಕೆ ತಂದು ಮಕ್ಕಳು ಮತ್ತು ಪ್ರವಾಸಿಗರ ಮುಂದೆಯೇ ಕೊಂದೇ ಬಿಟ್ಟಳು. ಅಲ್ಲಿಂದ ಶುರುವಾಯ್ತು ಕಣ್ರಿ ಮಚಲಿಯ ಆಳ್ವಿಕೆ. ಜಗಜ್ಜಾಹೀರಾಗೋಯ್ತು ಆ ವಿಷಯ. ಅವಳ ನಂತರ ಅವಳ ಮಕ್ಕಳ ಮೊಮ್ಮಕ್ಕಳ ರಾಜ್ಯಭಾರ ನಡೀತು. ಅದೊಂದು ಅದ್ಭುತ ಕತೆ, ಮುಂದೆ ಹೇಳ್ತೀನಿ. 14 ಅಡಿ ಮೊಸಳೆಯನ್ನ ಕೊಂದ ಮಚಲಿಗೆ ದೇಶದಾದ್ಯಂತ ಫ್ಯಾನ್ ಬೇಸ್ ಆಗಿ ರಣತಂಬೂರು ಆಕರ್ಷಕ ಕೇಂದ್ರವಾಗಿ ಹೋಯಿತು. ಇವಳಿಂದ ಅಲ್ಲಿನ ಸರ್ಕಾರಕ್ಕೆ 1998ರಿಂದ 2009 ಕಾಲದಲ್ಲಿ 100 ಮಿಲಿಯನ್ಗಿಂತ ಹೆಚ್ಚು ಆದಾಯ ತಂದುಕೊಟ್ಟಿತ್ತಂತೆ. ಅರೆ, ಅದು ಹುಲಿ ಯಾವ ಬಡ್ಡಿ ಮಗ ಗುರು, ಅದಕ್ಕೆ ಮಚಲಿ ಅಂತ ಹೆಸರಿಟ್ಟವನು ಅಂದ್ಕೋಬೇಡಿ. ಅವಳ ಉಬ್ಬಿನ ಮೇಲೆ ಮೀನಿನಾಕಾರದ ಗುರುತಿದೆ, ಹಾಗಾಗಿ ಅದಕ್ಕೆ ಮಚಲಿ ಅನ್ನೋ ಹೆಸರಿಟ್ರು. ತಮಾಷೆ ಏನಂದ್ರೆ ಈ ಮಚಲಿಯ ತಾಯಿಯ ಹೆಸರೂ ಮಚಲಿನೇ. ಅವಳಿಗೂ ಅಲ್ಲೇ ಗುರುತಿತ್ತ ಗೊತ್ತಿಲ್ಲ, ಎಲ್ಲ ಒಂದ್ ಕಡೆ ಇತ್ತು ಬಿಡಿ. ಸಾಮಾನ್ಯ ಹುಲಿಗಳ ವಿಚಾರದಲ್ಲಿ ಮರಿಗಳು ಪ್ರೌಢಾವಸ್ಥೆಗೆ ಬಂದಾಗ ತಾಯಿ ಹುಲಿ ಆ ಮರಿಗಳ ತಲೆಗೆ ಒಂದು ಬಿಟ್ಟು ಬೇರೆ ಟೆರಿಟರಿ ಮಾಡ್ಕೊಂಡು ಜೀವನ ಮಾಡಿ ಹೋಗ್ ಅಂತ ಓಡಿಸ್ತವೆ. ಆದ್ರೆ ಮಚಲಿಯ ವಿಷಯದಲ್ಲಿ ಅದು ಕಂಪ್ಲೀಟ್ ಉಲ್ಟಾ. ಅವಳ ಮಗಳು ಸುಂದರಿ ತಾಯಿಯನ್ನೇ ಹೊಡೆದು ಆಚೆಗಾಗ್ತಾಳೆ. ಹೇಳೋದ್ ಮರ್ತೆ, ಈ ಹಿಂದೆ ಮಚಲಿ ತನ್ನ ತಾಯಿ ಮಚಲಿಯನ್ನ ಸಹ ಹೊಡೆದು ಆಚೆ ಹಾಕಿದ್ಲಂತೆ. ಕರ್ಮ ರಿಟರ್ನ್ಸ್ ಅನ್ನೋದು ಅವಳಿಗೆ ಅವಾಗರ್ಥ ಆಗಿರಬಹುದು. ಇದೊಂಥರ ವಂಶಾವಳಿ ಗಂಟಿದ ರೋಗ. ಮಚಲಿನ ಮಗಳು ಸುಂದರಿ ಓಡಿಸಿ ಅವಳ ಟೆರಿಟೋರಿಯನ್ನ ಆಕ್ರಮಿಸಿಕೊಂಡ ವಿಚಾರ ಹೊಸ ಅಚ್ಚರಿಯಂತಾದ್ರೆ, ಅದೇ ಕಾಡಿನ ಪಕ್ಕದ ಟೆರಿಟೋರಿಯಲ್ಲಿದ್ದ T-25 ಅಲಿಯಾಸ್ ಜಾಲಿನ್ ಬೇರೆ ಹುಲಿಗಳಿಗಿಂತ ವ್ಯತಿರಿಕ್ತವಾಗಿ ಪ್ರಕೃತಿಯ ಇನ್ನೊಂದು ಅಚ್ಚರಿ ಅಂತ ಕಾಣಿಸ್ಕೊತಾನೆ. ಸಫಾರಿ ಬರೋ ಗಾಡಿಗಳನ್ನೆಲ್ಲ ಚೇಸ್ ಮಾಡಿ ಭಯ ಹುಟ್ಟಿಸಿ ಅಗ್ರೆಸಿವ್ ಟೈಗರ್ ಅನಿಸ್ಕೊಂಡಿದ್ದ ಅವನು ಒಂದು ವಿಚಾರದಲ್ಲಿ ಬಪ್ಪರೆ ಮಗನೆ ಅನಿಸ್ಕೊಂಡ. ಸಾಮಾನ್ಯವಾಗಿ ಮರಿಗಳನ್ನ ಸಲಹುವ ಜವಾಬ್ದಾರಿ ತಾಯಿಯದ್ದಾಗಿರುತ್ತೆ. ತಂದೆ ಬಂದು ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಾನೆ. ಇದು ಹುಲಿಗಳ ಜೀವನ ಶೈಲಿ. ಮತ್ತೆ ಒಂದು ಟೆರಿಟೋರಿಯಿಂದ ಇನ್ನೊಂದು ಟೆರಿಟೋರಿಗೆ ಯಾವ್ದಾದ್ರೂ ಹುಲಿ ಅಚಾನಕ್ ಆಗಿ ಹೋದ್ರೆ ಅಲ್ಲಿ ರಣರಂಗವೇ ಸೃಷ್ಟಿಯಾಗೋಗುತ್ತೆ. ಹೀಗಿರುವಾಗ ಡಾಲರ್ನ ಟೆರಿಟೋರಿಗೆ ತಾಯಿನ ಕಳ್ಕೊಂಡ 2 ಮರಿಗಳು ಬೀನಾ 1 ಮತ್ತೆ ಬೀನಾ 2 ಬರ್ತವೆ. ಮುಗಿತಾ ಅವುಗಳ ಕತೆ ಅಂದ್ಕೋಬೇಡಿ. ಡಾಲರ್ ಮರಿಗಳಿಗೆ ತಾಯಿಯ ಸ್ಥಾನ ಕೊಟ್ಟು ಸಾಕಿ ಸಲಹುತ್ತಾನೆ. ತಾಯಿ ಮಾಡಬೇಕಾದ ಆರೈಕೆ, ಬೇಟೆಯಾಡೋ ವಿಧಾನ ಎಲ್ಲವನ್ನೂ ತಾನೇ ಹೇಳ್ಕೊಟ್ಟು ಈ ತರ ಹುಲಿಗಳು ಇರ್ತಾವ ಅನ್ನೋ ಅಚ್ಚರಿ ಮೂಡಿಸ್ತಾನೆ. ಅವನಿಗೊಂದು ಸಲ್ಯೂಟ್ ಹೊಡಿರಿ. ಇವನವನ ಬಂದಲ್ಲ ಇಲ್ಲಿ. ಓಹ್ ಗುರು, ನೀನು ನಿನ್ನ ಬಗ್ಗೆ ಹೇಳ್ದೆ ಇರೋಕ್ಕಾಗುತ್ತೇ ಸ್ನೇಹಿತರೆ. ಇವನು T-24 ಉಸ್ತಾದ್ ಅಂತ. ಮಚಲಿ ಇದ್ದಾಳಲ್ಲ, ಅವಳು ಮೊಮ್ಮಗ ಅಂತ ಹೇಳ್ತಾರೆ. ಆಹಾ, ಚೆಲುವ ಅಂತ ಚೆನ್ನಿಗ ಕಂಡ್ರಿ ಇವನು. ಅಂಥ ಸುರಸುಂದರಾಂಗ ಹುಲಿ ರಸಿಕ. ಹೆಚ್ಚಾಗಿ ಲೇಡೀಸ್ ಹುಲಿಗಳ ಜೊತೆನೆ ಕಾಣಿಸೋ ಮನ್ಮಥನ್ನ ಹಿಂದೆಂದೂ ನೋಡಿಲ್ಲ ಅಂತಾರೆ. ಜೊತೆಗೆ ಅವನನ್ನ ನರಭಕ್ಷಕ ಹುಲಿ ಅಂತಾನೂ ಹೇಳ್ತಾರೆ. ರಣತಂಬೂರ್ ಕಾಡಲ್ಲಿ 80 ಹುಲಿಗಳ ಪೈಕಿ ಬಹುತೇಕ ಹುಲಿಗಳು ಶಾಂತವಾಗಿರ್ತವೆ. ಮನುಷ್ಯರೊಂದಿಗೆ ಬದುಕುವ ಕನಿಷ್ಠ ಶಿಕ್ಷಣ ಪಡ್ಕೊಂಡಿರ್ತವೆ. ನಮ್ಮಂಗಲ್ಲ. ಆ ಕಾಡಿನ ಅನುಭವ ಆದವ್ರಿಗೆ ಇದೇನು ಡೌ ಅನ್ಸಲ್ಲ. ಆ ಶಾಂತ ಹುಲಿಗಳ ಮಧ್ಯೆ ಜಾಗ ಮಾಡ್ಕೊಂಡು ಬಂದವನೇ ಈ T-24 ಉಸ್ತಾದ್. ನರಭಕ್ಷಕ ಅನ್ನೋ ಕುಖ್ಯಾತಿ ಪಡ್ಕೊಂಡ. ಇವನು ಮಚಲಿಯ ಮೊಮ್ಮಗ, ಅಂದ್ರೆ ಜುಮ್ರೋ ಮತ್ತೆ ಸೊಸೆ ಗಾಯತ್ರಿ ಹುಲಿಗಳ ವಂಶವಾಹಿನಿ. ಇವನ ಫಸ್ಟ್ ಅಟೆಂಪ್ಟ್ ಮೇ 8, 2012ರಲ್ಲಿ ಫಾರೆಸ್ಟ್ ಗಾರ್ಡ್ ರಾಮ್ಪಾಲ್ ಮೇಲೆ ಎರಗಿ ಅವನನ್ನ ಕೊಂದು ತಿಂದು ಹಾಕ್ತು ಅನ್ನೋ ಅನುಮಾನ ಹಬ್ಬಿತ್ತು. ಇದಕ್ಕೂ ಮುಂಚೆ ಅಂದ್ರೆ 2010-12ರಲ್ಲಿ ಊರಿನ 2 ಮೇಲೆ ದಾಳಿ ಮಾಡಿ ಸಾಯಿಸಿದ್ದು ಇದೇ ಉಸ್ತಾದ್ ಅನ್ನೋ ಅಪವಾದ ಕೂಡ ಇತ್ತು. ಆದ್ರೂ ಇವನನ್ನ ಮ್ಯಾನ್ ಈಟರ್ ಅಂತ ನಂಬೋದಕ್ಕೆ ಅಲ್ಲಿನ ಪ್ರವಾಸಿಗರು ಸಿದ್ಧರಿರಲಿಲ್ಲ. ಆದ್ರೆ ಉಸ್ತಾದ್ನ ಬಗ್ಗೆ ಅಧ್ಯಯನ ಮಾಡಿದ ಧರ್ಮೇಂದ್ರ ಖಂಡಾಲ್ ಮತ್ತೆ ರಾಜಾ ತೆಹಶಿನ್ ಅನ್ನೋ 2 ಟೈಗರ್ ಎಕ್ಸ್ಪರ್ಟ್ಸ್ ಪ್ರಕಾರ
ಉಸ್ತಾದ್ ಮುಂಚೆ ತಾನಿದ್ದ ಟೆರಿಟೋರಿಯಿಂದ ಹೊರಬಂದು ಮಾನವನ ಓಡಾಟದ ಪ್ರದೇಶದಲ್ಲಿ ಮಿಶ್ರಣಗೊಂಡಾಗ ಅವನನ್ನ ನರಭಕ್ಷಕನನ್ನಾಗಿ ಮಾಡಿರಬಹುದು ಅನ್ನೋ ರಿಪೋರ್ಟ್ ಕೊಟ್ರು. ಅಂದ್ರೆ ಹುಲಿ ಕಾಡ್ಬಿಟ್ ನಾಡಿಗೆ ಬಂತು ಅನ್ನೋ ಬದಲು ನಾಡೇ ಕಾಡತ್ರ ಹೋಗಿ ಅವುಗಳ ಆವಾಸ ಸ್ಥಾನಕ್ಕೆ ಕೈ ಹಾಕಿ ಕಡ್ಡಿ ಅಲ್ಲಾಡಿಸಿದ್ದರ ಪರಿಣಾಮದಿಂದ ಉಸ್ತಾದ್ ಹೀಗಾದ ಅಂತಲೂ ಹೇಳ್ತಾರೆ. ಆಮೇಲೆ 2012ರಲ್ಲಿ NTCA ಇವನನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಮನವಿ ಸಲ್ಲಿಸ್ತಾರೆ. ಆದ್ರೆ NTCA ಏಕಾಏಕಿ ಅದನ್ನ ನರಭಕ್ಷಕ ಅನ್ನೋ ತೀರ್ಪನ್ನ ಕೊಡಲ್ಲ, ತನಿಖೆ ಮಾಡ್ತು. ಆದ್ರೆ ಅಷ್ಟರಲ್ಲಿ NTCA ನಿಯಮಾವಳಿಗಳ ಪ್ರಕಾರ ಉಸ್ತಾದ್ ಮೇಲಿದ್ದ ಆರೋಪ ಸಾಬೀತಾಗೋ ತನಕ ಬೇರೆ ಕಾಡಿಗೆ ಸ್ಥಳಾಂತರ ಮಾಡದೆ ರಣತಂಬೂರ್ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಎತ್ತಾಕಿದ್ರು. ಆದ್ರೆ 2015ರಲ್ಲಿ ನನ್ನ ಮಗಂದು ಸುಮ್ನೆ ಇರೋದು ಬಿಟ್ಟು ಇನ್ನೊಬ್ಬನ್ ಕೊಲ್ಲೋದ. ಅಲ್ಲಿಗೆ ಗ್ರಾಮಸ್ಥರ ಜಂಘಾಬಲ ಅಲ್ಲಾಡೋಯ್ತು. ಕೊನೆಗೆ ಮೇ 16, 2015ರಲ್ಲಿ ಉಸ್ತಾದ್ನ ಉದಯಪುರ್ ಸಜನ್ಘಾಟ್ ಜೈವಿಕ ಉದ್ಯಾನವನಕ್ಕೆ ಸ್ಥಳಾಂತರಿಸಲಾಯಿತು. ರಣತಂಬೂರಲ್ಲಿ ಪ್ರಮುಖ ಆಕರ್ಷಕ ಹುಲಿಗಳ ಪೈಕಿ ಉಸ್ತಾದು ಹೈಬ್ರಿಡ್ ಫಿಗರ್ ಅದೆಂಗ್ರೋ ಬೇರೆ ಕಾಡಿಗೆ ಬಿಟ್ರಿ, ಅರೆತ್ತೇರಿ ಮಾಡ್ತೀವಿರಿ ಅಂತ ಪ್ರತಿಭಟನೆಗಳನ್ನೆಲ್ಲ ಮಾಡಿ ಹೈಕೋರ್ಟ್ನಲ್ಲಿ ಕೇಸು ಹಾಕಿದ್ರು. ಆದ್ರೆ ಪ್ರಯೋಜನ ಆಗಿಲ್ಲ. ಮುಂದೆ ಡಿಸೆಂಬರ್ 28, 2022 ಫೋಟೋಗ್ರಾಫರ್ಸ್ನ ಫೇವರೆಟ್ ಹುಲಿ ಅಂತಿದ್ದ ಉಸ್ತಾದ್ನ ಘರ್ಜನೆ ಕ್ಯಾನ್ಸರ್ನಿಂದ ಸುಮ್ಮನಾಯ್ತು. ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ಆಗ್ಲೇ ಹೃದಯ ಶ್ರೀಮಂತ ಡಾಲರ್ನ ಬಗ್ಗೆ ಹೇಳಿದ್ನಲ್ಲ, ಅವನ ಜೊತೆ ಹುಡ್ದೋನೆ ಕಣ್ರಿ ಈ ಉಸ್ತಾದ್. ಅಲ್ಲಿಗೆ ಡಾಲರ್ ಮತ್ತೆ ಉಸ್ತಾದ್ ಅಣ್ಣ ತಮ್ಮಂದಿರು ಅಂತಾಯ್ತಲ್ಲ. ಇವರೆಲ್ಲ ಮಚಲಿಯ ವಂಶಾವಳಿಗಳೇ. ಗ್ರೇಟ್ ಮಚಲಿ. ರಣತಂಬೂರ್ ಕಾಡನ್ನ ಆಳಿರೋ ಪ್ರಸ್ತುತ ಆಳ್ತಿರೋ ಹುಲಿಗಳೆಲ್ಲ ಮಚಲಿಯ ಸಂತಾನನೆ. ಇದೀಗ ರಿದ್ದಿ ಅನ್ನೋಳ್ ರೂಲ್ ಮಾಡ್ತವಳೆ, ಅದು ಕೂಡ ಮಚಲಿ ಬ್ರೀಡೆ. ಆದ್ರೆ ನೋಡಿ, ಕಾಡಲ್ಲೇ ಬೆಳೆದ ಡಾಲರ್ ಆದರ್ಶ ಹುಲಿಯಾದ್ರೆ ತನ್ನ ಟೆರಿಟೋರಿಯಿಂದ ಹೊರಬಂದ ಉಸ್ತಾದ್ ಮನುಷ್ಯರ ಮಧ್ಯೆ ಬೆಳೆದು ನರಭಕ್ಷಕ ಹೋದ. ಇಬ್ರಿಗೂ ಒಂದ್ ಸಲ್ಯೂಟ್. ಅಲ್ಲಿಗೆ ಮಾರಲ್ ಆಫ್ ದ ಸ್ಟೋರಿ ಏನ್ ಹೇಳಿ?